2 ಕೊರಿಂಥ ಪತ್ರಕ್ಕೆ 13ನೇ ಅಧ್ಯಾಯ ವಚನ 5. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನ ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನ ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನ ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಪೌಲನು ಕೊರಿಂಥಕ್ಕೆ ಪತ್ರಿಕೆ ಬರೆಯುವಂಥ ಸಮಯದಲ್ಲಿ ಈ ಪತ್ರಿಕೆಯ ಕೊನೆಯ ಭಾಗದಲ್ಲಿ, ಕೊನೆಯ ಅಧ್ಯಾಯದಲ್ಲಿ ಆತನು ತಿಳಿಸ್ತಕ್ಕಂಥ ಮಾತು, ಹೇಳ್ತಕ್ಕಂಥ ಮಾತು, ಎಚ್ಚರಿಸ್ತಕ್ಕಂಥ ಮಾತು ಏನೆಂದು ನೋಡುವಾಗ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನ ನೀವೇ ಪರೀಕ್ಷಿಸಿಕೊಳ್ಳ್ರಿ ಎಂಬುದರ ಕುರಿತಾಗಿ ಹೇಳೋದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅಂದರೆ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಎಂಬತಕ್ಕಂಥ ಮಾತು ಇವತ್ತು ನಮ್ಮೊಬ್ಬೊಬ್ಬರಿಗೆ ಮಾತು ಖರ್ಚನ ಮಾತೇನಾಗಿದೆ ಅಂತಂದ್ರೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಎಂಬತಕ್ಕಂಥ ಮಾತು. ನಮ್ಮನ್ನು ನಾವು ಏನ್ ಮಾಡ್ಬೇಕಾಗಿದೆ ಅಂದ್ರೆ ಪರೀಕ್ಷಿಸ್ಕೊಳ್ಬೇಕೆಂಬುದಾಗಿಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೆಂಬುದ ನೋಡುವಾಗ ಆರಂಭದಲ್ಲಿ ಅಂದ್ರೆ ಕ್ರಿಸ್ತನನ್ನ ಅರ್ಥ ಮೇಲೆ ನೀವಿಟ್ಟಂತ ನಂಬಿಕೆ ಎಷ್ಟಾಗಿತ್ತು? ಏನೇ ತೊಂದರೆ ಬಂದರೂ ತಕ್ಷಣವೇ ದೇವರ ನೆನಪಾಗ್ತಾ ಇತ್ತು. ದೇವರಲ್ಲಿ ನೀವು ಪ್ರಾರ್ಥಿಸ್ತಾ ಇದ್ರಿ. ಯಾವುದಾದ್ರೂ ಪಾಪದ ಯೋಚನೆ ಬಂದ್ರೆ ಸಾಕು, ತಕ್ಷಣನೇ ಕರ್ತನಿಗೆ ಒಪ್ಪಿಸ್ತಾ ಇದ್ರಿ. ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ರಿ. ಅದನ್ನ ಸರಿಪಡಿಸ್ಕೊಳ್ತಾ ಇದ್ರಿ. ನನ್ನ ಪ್ರಾರ್ಥನೆಯೇ ನನ್ನ ಉಸಿರು ಎಂಬುದಾಗಿ ನೀವು ಹೇಳ್ತಾ ಇದ್ರಿ. ದೇವರ ವಾಕ್ಯವನ್ನು ತಪ್ಪದೇ ಧ್ಯಾನಿಸ್ತಾ ಇದ್ರಿ. ದೇವರಿಗೆ ಎಲ್ಲಾ ವಿಷಯಗಳಲ್ಲಿ ನೀವು ವಿಧೇಯರಾಗ್ತಾ ಇದ್ರಿ. ವಿಧೇಯತೆಗೆ ತೌಕಿಸ್ತಾ ಇದ್ರಿ. ಯಾರಾದರೂ ಎಚ್ಚರಿಸಿದ್ರೆ ಸಾಕು, ಮಕ್ಕಳಂತೆ ತಗ್ಗಿಸ್ಕೊಂಡು ಎಚ್ಚೆತ್ಕೊಂಡು ಸರಿಪಡಿಸ್ಕೊಳ್ತಾ ಇದ್ರಿ. ಆಗ ದೈವಿಕ ಪ್ರೀತಿಯಿಂದ ತುಂಬಿರ್ತಕ್ಕಂಥ ವ್ಯಕ್ತಿಗಳು ನೀವಾಗಿದ್ರಿ. ಬೇರೆಯವರ ಕಷ್ಟ ನೋವು, ಆ ಕಷ್ಟ ನೋವು ನಿಮ್ಮದೇ ಎಂಬುದಾಗಿ ನೀವು ಫೀಲ್ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಯಾಗಿದ್ರಿ. ಸತ್ರು ನಾನು ಕ್ರಿಸ್ತನಿಗಾಗಿ ಎಂದು ಯೋಚಿಸ್ತಾ ಇದ್ರಿ ಹಾಗೂ ಹೇಳ್ತಾ ಇದ್ರಿ. ಪರಿಶುದ್ಧ ಜೀವಿತವೇ ನಿಮ್ಮ ಆದ್ಯತೆಯಾಗಿತ್ತು. ಪರಿಶುದ್ಧ ಜೀವಿತ ನಡೆಸೋದು ನಿಮ್ಮ ಗುರಿಯಾಗಿತ್ತು. ಎಲ್ಲಾ ವಿಷಯಗಳಲ್ಲಿ ನೀವು ದೇವರನ್ನೇ ಎದುರು ನೋಡ್ತಕ್ಕಂಥವ್ರಾಗಿದ್ರಿ. ತುಂಬಾ ಸೇವಾ ಭಾರದಿಂದ ತುಂಬಿರ್ತಕ್ಕಂಥವ್ರು ನೀವು ಆಗಿದ್ರಿ. ಬಿದ್ದು ಹೋದಂಥವ್ರನ್ನ ಮೇಲೆತ್ತಕ್ಕಂಥವ್ರು ನೀವು ಆಗಿದ್ರಿ. ಉಪವಾಸ ಮಾಡ್ತಕ್ಕಂಥದ್ದು, ಪ್ರಾರ್ಥಿಸ್ತಕ್ಕಂಥದ್ದು, ನಿಮ್ಮನ್ನ ನೀವು ಪರೀಕ್ಷಿಸ್ಕೊಳ್ತಕ್ಕಂಥದ್ದು, ತಿದ್ದಿ ಸರಿಪಡಿಸ್ಕೊಳ್ತಕ್ಕಂಥದ್ದನ್ನ ನೀವು ಮಾಡ್ತಾ ಇದ್ರಿ. ಆದರೆ ಇಂದು ಇವೆಲ್ಲವನ್ನು ನೀವು ಬಿಟ್ಟಿದ್ದೀರಿ. ನಂಬಿಕೆಯಲ್ಲಿ ನೀವು ಕಡಿಮೆ ಆಗಿದ್ದೀರಿ. ಸೋತ್ ಹೋಗಿದ್ದೀರಿ. ನಿರೀಕ್ಷೆನ ಕಳೆದುಕೊಂಡಿದ್ದೀರಿ. ಯಾವುದರಲ್ಲಿ ಉತ್ಸಾಹವಿಲ್ಲದ ಜೀವಿತ ಇವತ್ತು ನಿಮ್ದಾಗಿದೆ. ಮೊದಲಿದ್ದ ಎಲ್ಲ ಸಂಗತಿ ಇವತ್ತು ಬದಲಾಗಿದೆ. ಇಂದು ನಿಮ್ಮ ಈ ಬದಲಾವಣೆಗೆ ಕಾರಣ ಏನು? ಇಂದು ನಿಮ್ಮ ಕಣ್ಣ ಮುಂದೆ ಇರತಕ್ಕಂಥ ವಸ್ತುಗಳು ಯಾವುದು? ವ್ಯಕ್ತಿಗಳು ಯಾರು? ಯಾವುದು ನಿಮ್ಮನ್ನ ಈ ರೀತಿಯಾಗಿ ಬದಲಾಯಿಸಿದೆ? ಯಾವ ಸಂಗತಿ, ಯಾವ ಘಟನೆ ನೀವು ಕ್ರಿಸ್ತನಲ್ಲಿ ಹಿಂಜರಿಯುವಂತೆ ಮಾಡಿದೆ? ಅದನ್ನ ಅವಲೋಕಿಸಿಕೊಂಡು, ಅದನ್ನ ಸರಿಪಡಿಸಿಕೊಂಡು ಮತ್ತೆ ನೀವು ಮೊದಲಿನಂತೆ ಭಕ್ತಿಯಲ್ಲಿ ನಡೀತಕ್ಕಂಥದ್ದು, ಪ್ರೀತಿಯಲ್ಲಿ ನಡೀತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಉತ್ಸಾಹದಿಂದ ದೇವರನ್ನ ಆರಾಧಿಸ್ತಕ್ಕಂಥದ್ದು, ಉತ್ಸಾಹದಿಂದ ಪ್ರಾರ್ಥಿಸ್ತಕ್ಕಂಥದ್ದು, ಉತ್ಸಾಹದಿಂದ ಸೇವೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ಪ್ರೇರೆ. ಅದರಿಂದ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ತಿಳಿಸುವಂತೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿ ಎಂಬುದಾಗಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನನ್ನನ್ನು ನಾನು ಪರೀಕ್ಷಿಸಿಕೊಳ್ತಕ್ಕಂಥದ್ದು, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ತಕ್ಕಂಥದ್ದು ಮುಖ್ಯ. ಯಾಕಂದರೆ ನಮ್ಮನ್ನು ನಾವು ಪರೀಕ್ಷಿಸದೆ ಹೋದರೆ
ನಮ್ಮಲ್ಲಿರ್ತಕ್ಕಂಥ ವೈಫಲ್ಯಗಳನ್ನು ನಾವು ಕಂಡು ಹಿಡಿದೇ ಹೋದರೆ, ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳನ್ನ ನಾವು ಗುರುತಿಸ್ಕೊಳ್ಳದೆ ಹೋದರೆ ಅವುಗಳಿಂದ ಹೊರಬರಕ್ಕೆ ಸಾಧ್ಯ ಇಲ್ಲ, ಅವುಗಳಿಂದ ಮೇಲೇಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಇವತ್ತು ನನ್ನನ್ನು ಯಾವ ವಿಷಯ ಕ್ರಿಸ್ತನಿಂದ ದೂರ ಮಾಡ್ತಾ ಇದೆ, ಅಗಲಿಸ್ತಾ ಇದೆ, ಅದನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ. ಸ್ವಾಮಿ, ನನ್ನನ್ನು ನಿನ್ನಿಂದ ದೂರ ಮಾಡುವಂಥ ಎಲ್ಲ ವ್ಯಕ್ತಿಗಳಿಂದ, ವಸ್ತುಗಳಿಂದ ನನ್ನನ್ನು ಬಿಡಿಸು. ನಾನು ಮೊದಲಿನಂತೆ ನಿನ್ನನ್ನು ಪ್ರೀತಿಸಲಿಕ್ಕೆ, ಮೊದಲಿನಂತೆ ನಾನು ನಿನ್ನ ಆರಾಧಿಸ್ಲಿಕ್ಕೆ, ಮೊದಲಿನಂತೆ ನಾನು ನಿನ್ನ ಆತ್ಕೊಳ್ಳಿಕ್ಕೆ, ಮೊದಲಿನಂತೆ ನಾನು ನಿನ್ನಲ್ಲಿ ನೆಲೆಗೊಳ್ಳಲಿಕ್ಕೆ ಸಹಾಯ ಮಾಡು. ನೆಲೆಗೊಂಡವನಾಗಿ ನಾನು ನಿನಗೋಸ್ಕರ ಫಲ ಕೊಡಬೇಕು. ಸ್ವಾಮಿ, ನನಗೆ ಸಹಾಯ ಮಾಡು. ನಾನು ಬಲಹೀನನಾಗಿದ್ದೇನೆ, ನನ್ನನ್ನು ಬಲಪಡಿಸು. ನಾನು ಸೋತು ಹೋಗಿದ್ದೇನೆ ಕರ್ತನೇ, ನನ್ನನ್ನು ಬಲಪಡಿಸು. ನಾನು ಬಿದ್ದೋಗಿದ್ದೇನೆ ಸ್ವಾಮಿ, ನನ್ನನ್ನು ಮೇಲಕ್ಕೆತ್ತು ಎಂಬುದಾಗಿ ಇವತ್ತು ನಿಮ್ಮನ್ನು ನೀವು ಕರ್ತನಿಗೆ ಒಪ್ಪಿಸೋದಾದರೆ, ಕರ್ತನು ನಿಮ್ಮನ್ನು ಪುನಃ ಮೊದಲಿನಂತೆ ಆತನು ಎಬ್ಬಿಸುವಾತನು, ನಿಲ್ಲಿಸುವಾತನು, ನಡೆಸುವಾತನು ಆತನಾಗಿದ್ದಾನೆ. ಅದರಿಂದ ಯಾರೆಲ್ಲ ಈ ರೀತಿಯಾಗಿ ನೀವು ನಿಮ್ಮ ಜೀವಿತಗಳಲ್ಲಿ ಸೋಲನ್ನು ಅನುಭವಿಸಿದ್ದೀರೋ, ನಿಮ್ಮನ್ನು ನೀವು ಕರ್ತನ ಹಸ್ತಕ್ಕೆ ಒಪ್ಪಿಸ್ಕೊಡೋದಾದರೆ ಕರ್ತ ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕಿದ್ದಾನೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಡೋಣ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನಲ್ಲಿ ಇದ್ದೇವೆ ಅಥವಾ ಕ್ರಿಸ್ತನಲ್ಲಿ ನಾವು ಇಲ್ಲವೋ ಎಂಬುದನ್ನು ನಾವು ಅವಲೋಕಿಸಿಕೊಂಡು, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ನಾವು ಇದ್ದೇವೋ ಇಲ್ಲವೋ ಎಂಬುದನ್ನು ನಾವು ನಿತ್ಯವೂ ಪರೀಕ್ಷಿಸಿಕೊಂಡು, ಪರಿಶೋಧಿಸಿಕೊಂಡು, ನಿನ್ನ ಭಕ್ತಿಯ ಮಾರ್ಗದಲ್ಲಿ ನಾವು ನಡೆಯೋಕ್ಕೆ, ನಿನ್ನವರಾಗಿ ಎಲ್ಲ ಸಮಯ ಕಾಣಿಸಿಕೊಳ್ಳಿಕ್ಕಾಗುವಂತೆ ಕೃಪೆ ಮಾಡು. ಬಿದ್ದು ಹೋಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ನಂಬಿಕೆಯಿಂದ ಹಿಂಜರಿದು ಹೋಗಿರ್ತಕ್ಕಂಥ, ಸೋತು ಹೋಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರನ್ನ ಆಶೀರ್ವಾದ ಮಾಡು. ಸೋತು ಹೋದಂಥ ಸಹೋದರ ಸಹೋದರಿಯನ್ನು ನಿನ್ನ ಮೇಲೆ ಕೆತ್ತು ಸ್ವಾಮಿ. ಇವರು ಯಾವೆಲ್ಲ ಕರ್ತನೆ ಸಂಗತಿಗಳಲ್ಲಿ ಬಿದ್ದು ಹೋಗಿದ್ದಾರೋ, ಯಾವೆಲ್ಲವುಗಳನ್ನ ಕಳೆದುಕೊಂಡು ನಿರಾಶರಾಗಿದ್ದಾರೋ ಸ್ವಾಮಿ, ನೀನು ಅವುಗಳನ್ನ ಬಲ್ಲಾತನಾಗಿದ್ದೀಯಾ. ಅಂಥ ಸ್ಥಿತಿಯಿಂದ ಇವ್ರನ್ನ ಮೇಲಕ್ಕೆತ್ತು ಆಶೀರ್ವಾದ ಮಾಡು. ಮೊದಲಿನಂತೆ ಭಕ್ತಿಯ ಜೀವಿತದಲ್ಲಿ ಜೀವಿಸಕ್ಕೆ, ನಿನ್ನಲ್ಲಿ ನೆಲೆಗೊಳ್ಳಕ್ಕೆ, ನಿನಗಾಗಿ ಜೀವಿಸಕ್ಕೆ, ಫಲ ಕೊಡಕ್ಕೆ ಕೃಪೆ ಮಾಡು. ಹಾಗೆ ಮಾಡೋದು ದೇವರು ನೀವು ಆಗಿರೋದಕ್ಕಾಗಿ ಸ್ತೋತ್ರ. ಈ ಸಂದೇಶಕ್ಕೆ ಗಳಿಸಿಕೊಂಡ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಇವರೆಲ್ಲರಲ್ಲಿ ಕಾರ್ಯ ಮಾಡು. ಆ ಮೂಲಕವಾಗಿ ನಿನ್ನ ನಾಮನ ಮಹಿಮೆ ಮಾಡಿಕೊಳ್ಬೇಕಾಗಿ ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಇಲ್ಲಿ ಬರುವಂಥ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಇವುಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಸೇವೆಗೆ ಪ್ರೋತ್ಸಾಹಿಸಿ ಎಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ.